ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪ್ರೀತಿಯ ಬಂಧುಗಳೇ, ನಾಗ ಮಹಾಶಯರು ಯಾವತ್ತೂ ಪ್ರಾಪಂಚಿಕ ಮಾತುಕತೆಗಳಲ್ಲಿ ತೊಡಗುತ್ತಿರಲಿಲ್ಲ. ಯಾರಾದರೂ ಅವರ ಸಂಪರ್ಕಕ್ಕೆ ಬಂದವರು ಪ್ರಾಪಂಚಿಕ ವಿಷಯಗಳನ್ನು ಎತ್ತಿದರೆ ಅವರು, ಇದೇನು ಮಾತನ್ನು ತೆಗೆದಿರಿ ನೀವು, ದಯವಿಟ್ಟು ಶ್ರೀರಾಮಕೃಷ್ಣರ ಕುರಿತು ಮಾತನಾಡಿ ಎಂದು ಹೇಳಿ ಮಾತನ್ನು ಬದಲಾಯಿಸಿ ಬಿಡುತ್ತಿದ್ದರು. ಅವರು ಕೋಪಿಸಿಕೊಳ್ಳುತ್ತಿರಲಿಲ್ಲ. ಒಂದು ವೇಳೆ ಕೋಪಿಸಿಕೊಂಡರೆ ತಮ್ಮನ್ನು ತಾವು ಕಠಿಣವಾಗಿ ದಂಡಿಸಿಕೊಳ್ಳುತ್ತಿದ್ದರು. ಇತರರ ಕುರಿತು ಟೀಕೆಯ ಮಾತಾಗಲಿ, ಖಂಡನೆಯಾಗಲಿ, ಇನ್ನೊಬ್ಬರ ಕುರಿತು ಅಭಿಪ್ರಾಯವನ್ನು ಹೇಳುವುದಾಗಲಿ, ಇಂಥವುಗಳನ್ನು ಅವರು ಯಾವತ್ತೂ ಮಾಡುತ್ತಿರಲಿಲ್ಲ. ಒಂದು ಬಾರಿ ಅವರು ತಪ್ಪಾಗಿ ಯಾರೋ ಒಬ್ಬರನ್ನು ಟೀಕಿಸಿದರು. ಅದರಿಂದ ಅವರಿಗೆ ತುಂಬ ಪಶ್ಚಾತ್ತಾಪ ಆಯಿತು. ಅವರು ಒಂದೇ ಸಮನೆ ಒಂದು ಕಲ್ಲಿನಿಂದ ತಮ್ಮ ತಲೆಯನ್ನು ಜೋರಾಗಿ ಹೊಡೆದುಕೊಳ್ಳತೊಡಗಿದರು. ತಲೆ ಗಾಯ ಆಗಿ ರಕ್ತ ಬರತೊಡಗಿತು. ಆದರೂ ಅವರು ಬಿಡಲಿಲ್ಲ. ಆ ಗಾಯ ವಾಸಿಯಾಗಲಿಕ್ಕೆ 1 ತಿಂಗಳು ತೆಗೆದುಕೊಳ್ಳುತ್ತದೆ. ಅವರು ಹೇಳುತ್ತಾರೆ, ತಪ್ಪಿತಸ್ಥನಿಗೆ ಈ ರೀತಿ ಶಿಕ್ಷೆ ಆಗಲೇಬೇಕು. ಹೀಗೆ ನಾಗಮಹಾಶಯರು ಅತ್ಯಂತ ಕಠಿಣ ತಪಸ್ಸಿನಿಂದ ತಮ್ಮ ಶರೀರ ಮನಸ್ಸುಗಳನ್ನು ಹದ್ದುಬಸ್ತಿನಲ್ಲಿ ಇಟ್ಟುಕೊಂಡಿದ್ದರು. ಭಾಗವತದಲ್ಲಿ ಒಂದು ಮಾತು ಬರುತ್ತದೆ, ಯಾರು ತನ್ನ ನಾಲಿಗೆಯನ್ನು ಎಂದರೆ ಆಹಾರದ ಚಪಲವನ್ನು ಗೆದ್ದಿದ್ದಾನೆಯೋ ಅವನು ನಿಜವಾಗಿ ಸರ್ವೇಂದ್ರಿಯಗಳನ್ನು ನಿಗ್ರಹಿಸಿದ್ದಾನೆ. ನಾಗಮಹಾಶಯರ ವಿಷಯದಲ್ಲಿ ಈ ಮಾತು ಸತ್ಯವಾಗಿತ್ತು. ಅವರು ಹೇಳುತ್ತಿದ್ದರು, ರುಚಿಯಾದ ಆಹಾರವನ್ನು ಮಾಡುವ ಯೋಚನೆಯಲ್ಲಿ ನಾವು ಭಗವಂತನ ಧ್ಯಾನದಿಂದ ವಿಮುಖರಾಗುತ್ತೇವೆ, ಅದು ಸಲ್ಲದು. ಅವರು ನಾಲಿಗೆಯನ್ನು ಗೆಲ್ಲಬೇಕೆಂದು ಹಲವು ತಿಂಗಳ ಕಾಲ ಉಪ್ಪು ಮತ್ತು ಸಕ್ಕರೆಯನ್ನು ಉಪಯೋಗಿಸಲೇ ಇಲ್ಲ. ಇನ್ನು ಎಷ್ಟೋ ಬಾರಿ ಒಂದೇ ಸಮನೆ ಅನ್ನ ನೀರು ಇಲ್ಲದೆ ಉಪವಾಸವನ್ನು ಮಾಡುತ್ತಿದ್ದರು. ಹೀಗೆ ಅವರು ನಾಲಿಗೆಯ ಮೇಲೆ ಜಯವನ್ನು ಪಡೆದುಕೊಂಡರು. ಅವರು ಯಾವತ್ತೂ ಶರಟನ್ನು ಹಾಕುತ್ತಿರಲಿಲ್ಲ. ಒಂದು ಪಂಚೆಯನ್ನು ಉಟ್ಕೊಳ್ತಿದ್ರು, ಮೇಲೆ ಒಂದು ಬಟ್ಟೆಯನ್ನು, ಒರಟು ಕಾಟನ್ ಬಟ್ಟೆಯನ್ನು ಹೊಂದಿಕೊಳ್ಳುತ್ತಿದ್ದರು. ಈ ರೀತಿ ಅವರು ಆಹಾರ ಲೋಭವನ್ನು ಜಯಿಸಿದ್ದರು. ಬಟ್ಟೆ ಬರೆ ಚೆನ್ನಾಗಿರ್ಬೇಕು ಅಂತನ್ನುವ ಲೋಭವನ್ನೂ ಜಯಿಸಿದ್ದರು. ಶ್ರೀರಾಮಕೃಷ್ಣರ ಮಾತಿನಲ್ಲಿ ಅವರಿಗೆ 100ಕ್ಕೆ 100 ವಿಶ್ವಾಸ. ಒಂದು ಬಾರಿ ನಾಗಮಹಾಶಯರು ಶ್ರೀರಾಮಕೃಷ್ಣರ ಬಳಿಗೆ ಹೋಗಿದ್ದಾರೆ. ಶ್ರೀರಾಮಕೃಷ್ಣರು ಆಗ ಕಾಶೀಪುರದ ತೋಟದ ಮನೆಯಲ್ಲಿ ಕ್ಯಾನ್ಸರ್ ಕಾಯಿಲೆಯಿಂದ ರುಗ್ಣ ಶಯ್ಯೆಯಲ್ಲಿ ಇದ್ದರು. ನಾಗಮಹಾಶಯರು ಶ್ರೀರಾಮಕೃಷ್ಣರ ನೋವನ್ನು ತಮ್ಮಿಂದ ನೋಡಲಾಗುವುದಿಲ್ಲ ಎಂದು ಅಲ್ಲಿಗೆ ಹೋಗುತ್ತಿದ್ದುದೇ ಅಪರೂಪ. ಈ ಬಾರಿ ಹೋಗಿದ್ದಾಗ ಶ್ರೀರಾಮಕೃಷ್ಣರು, ನೀವು ಬಂದಿರಾ, ಒಳ್ಳೆಯದಾಯಿತು. ನನಗೆ ಏನಾಗಿದೆ ನೋಡಿ, ಈ ಕಾಯಿಲೆಯನ್ನು ಯಾವ ವೈದ್ಯರಿಂದಲೂ ಗುಣಪಡಿಸಲಿಕ್ಕೆ ಆಗುತ್ತಿಲ್ಲ. ನೀವು ದಯವಿಟ್ಟು ಇದನ್ನು ಗುಣಪಡಿಸುತ್ತೀರಾ ಎಂದು ಕೇಳಿಬಿಟ್ಟರು. ಈ ಮಾತನ್ನು ಕೇಳಲಿಕ್ಕಿಲ್ಲ. ನಾಗಮಹಾಶಯರು ತಕ್ಷಣ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರು. ಶ್ರೀರಾಮಕೃಷ್ಣರ ಕಾಯಿಲೆಯನ್ನು ತಾವು ಸ್ವೀಕರಿಸುವುದು ಎಂದು ತೀರ್ಮಾನಿಸಿ ಬಿಟ್ಟರು. ಆಗಬಹುದು, ತಮ್ಮ ಕೃಪೆಯಿಂದ ಖಂಡಿತ ತಮ್ಮ ಕಾಯಿಲೆಯನ್ನು ಗುಣಪಡಿಸುತ್ತೇನೆ ಎಂದು ಹೇಳಿ ನಾಗಮಹಾಶಯರು ಅವರ ಸಮೀಪಕ್ಕೆ ಹೋಗುತ್ತಾರೆ. ಶ್ರೀರಾಮಕೃಷ್ಣರಿಗೆ ಅವರ ಉದ್ದೇಶ ಕೂಡಲೇ ಮನವರಿಕೆಯಾಯಿತು. ಶ್ರೀರಾಮಕೃಷ್ಣರು
ಹೌದು, ನೀವು ನನ್ನ ಕಾಯಿಲೆಯನ್ನು ಗುಣಪಡಿಸಬಲ್ಲಿರಿ, ಆದರೆ ಬೇಡ, ಹೀಗೇ ಇರಲಿ ಎಂದು ಹೇಳಿಬಿಡುತ್ತಾರೆ. ಇನ್ನೊಮ್ಮೆ ಶ್ರೀರಾಮಕೃಷ್ಣರು ಕಾಶೀಪುರದ ತೋಟದ ಮನೆಯಲ್ಲಿ ಇರುವಾಗಲೇ ನಾಗಮಹಾಶಯರು ಇನ್ನೇನು ಆ ತೋಟದ ಮನೆಯೊಳಗೆ ಹೊಕ್ಕಿದ್ದಾರೆ. ಅವರು ಶ್ರೀರಾಮಕೃಷ್ಣರ ಹತ್ತಿರ ಕೂಡ ಹೋಗಲಿಲ್ಲ. ಆಗ ಶ್ರೀರಾಮಕೃಷ್ಣರು ಒಬ್ಬ ಭಕ್ತನ ಬಳಿಯಲ್ಲಿ ಹೇಳುತ್ತಿದ್ದಾರೆ, ತಮ್ಮ ನಾಲಿಗೆ ರುಚಿ ಕೆಟ್ಟಿದ್ದರಿಂದ ನೆಲ್ಲಿಕಾಯಿ ತಂದು ಕೊಡು, ಆ ನೆಲ್ಲಿಕಾಯಿಯನ್ನು ಸೇವಿಸಿದರೆ ತಮ್ಮ ಗಂಟಲಿಗೆ ಆರಾಮ ಎನಿಸುತ್ತದೆ ಎಂದು ಹೇಳಿದರು. ಆ ಭಕ್ತ, ಇದು ನೆಲ್ಲಿಕಾಯಿ ಸಿಗುವ ಋತು ಅಲ್ಲ, ನೆಲ್ಲಿಕಾಯಿ ಸಿಗುವ ಸಾಧ್ಯತೆಗಳಿಲ್ಲ ಎಂದು ಹೇಳಿಬಿಡುತ್ತಾನೆ. ನಾಗಮಹಾಶಯರು ಇಷ್ಟನ್ನೂ ಕೇಳಿಸಿಕೊಂಡರು. ಅವರು ಶ್ರೀರಾಮಕೃಷ್ಣರ ಬಾಯಿಯಿಂದ ನೆಲ್ಲಿಕಾಯಿ ಎಂಬ ಶಬ್ದ ಹೊರಬಂದಿದೆ ಎಂದರೆ ಅದು ಎಲ್ಲೋ ಲಭ್ಯ ಇರಲೇಬೇಕು. ನಾನು ಅದನ್ನು ಹುಡುಕಿ ಅವರಿಗೆ ತಂದು ಕೊಡಲೇಬೇಕು ಎಂದು ಯೋಚಿಸಿದರು. ನಾಗಮಹಾಶಯರು ಶ್ರೀರಾಮಕೃಷ್ಣರ ಬಳಿಗೂ ಹೋಗಲಿಲ್ಲ, ಅಲ್ಲಿಂದಲೇ ಹಿಂದಿರುಗಿದರು. ತಮ್ಮ ಮನೆಗೂ ಹೋಗಲಿಲ್ಲ. ಅವರು ಕಲ್ಕತ್ತಾದ ಸುತ್ತಮುತ್ತ ಹೊರವಲಯದಲ್ಲಿ ತೋಟಗಳಲ್ಲಿ ನೆಲ್ಲಿಕಾಯಿಯನ್ನು ಹುಡುಕತೊಡಗಿದರು. 2 ದಿನ ಹುಡುಕಿದರು, ಸಿಗಲಿಲ್ಲ. 3ನೆಯ ದಿನ ಅವರಿಗೆ ಒಂದು ತೋಟದಲ್ಲಿ ನೆಲ್ಲಿಕಾಯಿ ಸಿಗುತ್ತದೆ. ಅವರಿಗೆ ಬಹಳ ಸಂತೋಷ ಆಯಿತು. ಅವರು ಅದನ್ನು ಕಿತ್ತುಕೊಂಡು ತಂದು ಶ್ರೀರಾಮಕೃಷ್ಣರಿಗೆ ಅರ್ಪಿಸುತ್ತಾರೆ. ಶ್ರೀರಾಮಕೃಷ್ಣರು ಅದನ್ನು ನೋಡಿ ತುಂಬ ಸಂತೋಷ ಪಡುತ್ತಾರೆ. ಶ್ರೀರಾಮಕೃಷ್ಣರು ಶ್ರೀಮಾತೆಯವರಿಗೆ ಇವರಿಗೆ ಬಿಸಿಯಾಗಿ ಅನ್ನ ಪಲ್ಯ, ಖಾರವಾದ ಪಲ್ಯ ಮಾಡಿ ಬಡಿಸು ಎಂದು ಹೇಳಿದರು. ಶ್ರೀಮಾತೆಯವರು ಅಡುಗೆಯನ್ನು ಮಾಡಿದರು. ಆದರೆ ಅಂದು ಏಕಾದಶಿ, ಆದ್ದರಿಂದ ನಾಗಮಹಾಶಯರು ಆಹಾರವನ್ನು ಸ್ವೀಕರಿಸುವುದಿಲ್ಲ. ಶ್ರೀರಾಮಕೃಷ್ಣರು ಪ್ರಸಾದ ಮಾಡಿಕೊಟ್ಟರೆ ಮಾತ್ರ ಹೌದು ಸ್ವೀಕರಿಸ್ತಾರೆ. ಶ್ರೀರಾಮಕೃಷ್ಣರು ಆ ಅನ್ನ ಪಲ್ಯವನ್ನು ತಾವು ಸ್ವಲ್ಪ ಸೇವಿಸಿ ನಾಗಮಹಾಶಯರಿಗೆ ಕೊಡುತ್ತಾರೆ. ನಾಗಮಹಾಶಯರಿಗೆ ಎಲೆಯಲ್ಲಿ ಅನ್ನ, ಖಾರವಾದ ಪಲ್ಯವನ್ನು ಬಡಿಸಲಾಯಿತು. ಅವರು ಅದನ್ನು ಶ್ರೀರಾಮಕೃಷ್ಣರ ಪ್ರಸಾದ ಎಂದು ಅತ್ಯಂತ ಭಕ್ತಿಯಿಂದ ಸೇವಿಸಿದರು. ಬಳಿಕ ಆ ಎಲೆಯನ್ನು ಕೂಡ ಪ್ರಸಾದದ ಸ್ಪರ್ಶದಿಂದ ಇದು ಪವಿತ್ರವಾಗಿದೆ ಎಂಬ ಭಾವನೆಯಿಂದ ಕೂಡಿ ಸ್ವೀಕರಿಸಿ ಬಿಡುತ್ತಾರೆ. ಅದನ್ನು ಕಂಡು ಎಲ್ಲರೂ ದಂಗಾದರು. ಅಂದಿನಿಂದ ಮುಂದೆ ನಾಗಮಹಾಶಯರಿಗೆ ಯಾರೂ ಎಲೆಯಲ್ಲಿ ಪ್ರಸಾದವನ್ನು ಕೊಡುತ್ತಿರಲಿಲ್ಲ, ತಟ್ಟೆಯಲ್ಲಿ ಪ್ರಸಾದವನ್ನು ಕೊಡುತ್ತಿದ್ದರು. ಅಥವಾ ಒಂದು ವೇಳೆ ಎಲೆಯಲ್ಲಿ ಪ್ರಸಾದವನ್ನು ಕೊಟ್ಟರೂ ಕೂಡ ಅವರು ತಿಂದು ಮುಗಿಸುವುದನ್ನೇ ಕಾಯುತ್ತಾ ಒಬ್ಬರು ನಿಂತಿರುತ್ತಿದ್ದರು. ಅವರು ಪ್ರಸಾದ ತಿಂದು ಮುಗಿಸಲಿಕ್ಕಿಲ್ಲ, ಅವರ ಕೈಯಿಂದ ಎಲೆಯನ್ನು ಎಳೆದುಕೊಳ್ಳುತ್ತಿದ್ದರು. ಶ್ರೀರಾಮಕೃಷ್ಣರ ಮಹಾಸಮಾಧಿ 16 ಆಗಸ್ಟ್ 1886ರಂದು ಆಗುತ್ತದೆ. ನಾಗಮಹಾಶಯರಿಗೆ ಅತೀವ ದುಃಖವಾಯಿತು. ಅವರು ಅನ್ನ ನೀರು ಬಿಟ್ಟು ಹಾಸಿಗೆಯ ಮೇಲೆ ಮಲಗಿಬಿಟ್ಟರು. ಈ ವಿಷಯ ಸ್ವಾಮಿ ವಿವೇಕಾನಂದರಿಗೆ ಮತ್ತು ಇತರ ಗುರುಭಾಯಿಗಳಿಗೆ ಗೊತ್ತಾಯಿತು. ಸ್ವಾಮೀಜಿಯವರು 2 ಗುರುಭಾಯಿಗಳನ್ನು ಜೊತೆಗೂಡಿಸಿಕೊಂಡು ನಾಗಮಹಾಶಯರ ಮನೆಗೆ ಹೋಗುತ್ತಾರೆ. ಅವರ ಬಳಿಯಲ್ಲಿ ಬಗೆ ಬಗೆಯಾಗಿ ಮಾತನಾಡಿ ಅವರನ್ನು ಊಟಕ್ಕೆ ಒಪ್ಪಿಸಲು ಪ್ರಯತ್ನಿಸುತ್ತಿದ್ದಾರೆ. ಆಗಲಿಲ್ಲ. ಸ್ವಾಮಿ ವಿವೇಕಾನಂದರು, ನಾವು ಇವತ್ತು ನಿಮ್ಮ ಮನೆಗೆ ಊಟಕ್ಕೆ ಬಂದಿದ್ದೇವೆ ಎಂದು ಹೇಳುತ್ತಾರೆ. ಆಗ ನಾಗಮಹಾಶಯರು ಒಡನೆಯೇ ಎದ್ದು ಅಂಗಡಿಗೆ ಹೋಗಿ ಕಿರಾಣಿ ಸಾಮಾನುಗಳನ್ನು ತೆಗೆದುಕೊಂಡು ಬಂದು ಅಡುಗೆ ಮಾಡಿ ಸ್ವಾಮೀಜಿಯವರಿಗೆ ಮತ್ತು ಅವರ ಗುರುಭಾಯಿಗಳಿಗೆ ಬಡಿಸಿದರು. ಆದರೆ ಅವರು ಮಾತ್ರ ಆಹಾರವನ್ನು ತೆಗೆದುಕೊಳ್ಳಲು ಒಲ್ಲೆನೆಂದರು.
ಭಗವತ್ ಸಾಕ್ಷಾತ್ಕಾರವನ್ನು ನೀಡದಂತಹ ಈ ಶರೀರಕ್ಕೆ ಆಹಾರವನ್ನು ಕೊಡುವುದು ದಂಡ ಎಂದು ಅವರು ಹೇಳಿದರು. ಕೊನೆಗೆ ಸ್ವಾಮಿ ವಿವೇಕಾನಂದರ ಅತೀವ ಒತ್ತಾಯಕ್ಕೆ ಮಣಿದು ಅವರು ಆಹಾರವನ್ನು ಸ್ವೀಕರಿಸಲು ಒಪ್ಪುತ್ತಾರೆ. ಈ ಬಗೆಯ ಅತ್ಯಂತ ವಿಚಿತ್ರವಾದ ತಪಸ್ಸುಗಳ ಮೂಲಕ ನಾಗಮಹಾಶಯರ ಜೀವನ ಚರಿತ್ರೆ ತುಂಬಿಕೊಂಡಿದೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.